ಡೀಸೆಲ್ ಡೀಸೆಲ್ ಹೆಚ್ಚಾಯ್ತು ಕಡಿಮೆ ಆಯಿತು 71 ರೂಪಾಯಿ ಆಯಿತು ಪೆಟ್ರೋಲು. ಹಾಂ, ಯಾವಾಗ 2014. ಈಗ ಎಷ್ಟಿದೆ? ಜಾಸ್ತಿ ಆಗಿದೆ ಕಡಿಮೆ ಆಗಿದೆಯೋ? 414 ರೂಪಾಯಿ ಇತ್ತು. ಯಾವುದು ಗ್ಯಾಸ್ ಒಂದು ಸಿಲಿಂಡ್ರು. ಈಗ ಎಷ್ಟಿದೆ? 900 ರೂಪಾಯಿ ಇದೆ. 100 ರೂಪಾಯಿ ಕಡಿಮೆ ಮಾಡಿದ್ದಾರೆ. 1050 ಆಗಿಬಿಟ್ಟಿತ್ತು. 100 ಕಡಿಮೆ ಮಾಡಿದ್ದಾರೆ. ಈಗ 414ರಿಂದ ಈಗ 900 ಅಂತಲೇ ಇಟ್ಕೊಳ್ಳೋಣ. ಕಡಿಮೆ ಆಯಿತು ಜಾಸ್ತಿ ಆಯಿತು? ಯಾರ ಕಾಲದಲ್ಲಿ ಜಾಸ್ತಿ ಆಗಿರೋದು? ಹಾಂ, ಅದು ಇದಕ್ಕೆ ಎಕ್ಸ್ಪ್ಲನೇಷನ್ ಕೊಡಬೇಕು. ಇದಕ್ಕೆ ಜಾಸ್ತಿ ಆದದಕ್ಕೆ ಹೇಳ್ಬೇಕಲ್ಲ. ಹಾಂ, ಜನರ ಮೇಲೆ ಭಾರನ ಇಲ್ವಾ ಇದು? ಸರ್, ಈಗ ಏನಂತ ಹೇಳಿದರು? ಅಚ್ಚೇ ದಿನ ಈಗ ಬಂತ ಪೆಟ್ರೋಲ್ ಡೀಸೆಲ್ ಎಲ್ಲ ಕಡಿಮೆ ಮಾಡ್ತೀವಿ ಅಂತ ಮಾಡಿದ್ರೆ 10 ವರ್ಷದಲ್ಲಿ ಯಾವಾಗ ಜಾಸ್ತಿ ಆಗಬೇಕು ಅಂತಂದರೆ ಕ್ರೂಡ್ ಆಯಿಲ್ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಜಾಸ್ತಿ ಆದಾಗ. ಕಡಿಮೆ ಆಗಿದೆ. ಈಗ 2014ರಲ್ಲಿ ಇದ್ದದಕ್ಕಿಂತ ಕಡಿಮೆ ಆಗಿದೆ. ಕಡಿಮೆ ಆಗಬೇಕು ಜಾಸ್ತಿ ಆಗಬೇಕು? ಮತ್ತೆ ದೇವೇಗೌಡರು ಹೇಳಿದ್ದಾರೆ ತಮ್ಮ ಗರ್ವ ಭಂಗ ಆಗಬೇಕು ಈ ಬಾರಿ. ಗರ್ವ ಇದ್ರಲ್ಲೂ ಭಂಗ ಮಾಡೋದು. ನನಗೆ ಯಾವ ಗರ್ವನೂ ಇಲ್ಲ. ದೇವೇಗೌಡರು ಹೇಳೋದನ್ನು ಹೇಳಿದೆ ಅಷ್ಟೇ. ಈ ಶಿಟ್ ನಾಟ್ ಎ ಫ್ಯಾಕ್ಟ್. ದೇವೇಗೌಡರು ನಾನು ಮುಂದಿನ ಜನ್ಮದಲ್ಲಿ ಹುಟ್ಟೋದಾದ್ರೆ ಮುಸ್ಲಿಮಾಗಿ ಹುಡ್ತೀನಿ ಅಂತ ಹೇಳಿದ್ರೋ ಇಲ್ವೋ? ಅದು ಹೇಳಿದ್ರೆ ತಪ್ಪ? ಅದಾಯಿತು. ಮೋದಿಯವರು ಪ್ರಧಾನಮಂತ್ರಿ ಆದರೆ ಈ ದೇಶ ಬಿಟ್ಟು ಹೋಗ್ತೀನಿ ಅಂತ ಹೇಳಿದರು. ಅದು ಹೇಳಿದ್ರೆ ತಪ್ಪ? ಆಮೇಲೆ ಈ ಮೋದಿಯವ್ರ ಜೊತೆ ಚೆನ್ನಾಗವ್ರೆ ಅಪ್ಪ. ಅವರೇ ಹೇಳಿರೋದು ಅವಿನಾವ ಭಾವ ಸಂಬಂಧ ಇದೆ ನನಗೂ ಮೋದಿಗೂ. ಹಾಗಾದ್ರೆ ಬೇಕಿದ್ದು ಮಾಡಿಸಿ. ಸುಳ್ಳು ಯಾಕೆ ಹೇಳ್ತೀರಿ? ಮುಂದೆ NDA ಬಂದರೆ ಮಾಡಿಸ್ತಾರಂತೆ. ಈಗಲೇ ಮಾಡಿಸ್ಬಿಡಿ. ಚೆನ್ನಾಗಿದ್ದೀರಲ್ಲ ನೀವು. ಅದು ಹೇಳಿದೆ ನಾನು. ಇದು ಸತ್ಯನ ಗರ್ವನ? ಇದು ಸತ್ಯ ಹೇಳಿದ್ರೆ ಅವ್ರ ದೃಷ್ಟಿನಲ್ಲಿ ಗರ್ವ. ಸುಳ್ಳು ಹೇಳಿದವರು ಅವರು. ನಾನು ಸತ್ಯ ಹೇಳಿದ್ದೀನಿ, ಅದನ್ನ ಗರ್ವ ಅಂತಾರೆ. ಏನು ಮಾಡೋದಪ್ಪ? ಗರ್ವ ಅಂದ್ರೂ ಚಿಂತೆಲ್ಲ ಸತ್ಯ ಹೇಳ್ತೀರಾ? ಗರ್ವ ಅಂದ್ರೂ ಚಿಂತೆಲ್ಲ ಸತ್ಯ ಹೇಳ್ತೀರಾ? ನಾನು ಸತ್ಯ ಹೇಳೋದೇ ಗರ್ವ. ಅದನ್ನೇ ಸರ್, ಹಂಗಂದ್ರೂ ನಿನ್ನ ಪ್ರಶ್ನೆ ನನಗೆ ಅರ್ಥ ಆಗಲ್ವೇನೆ? ಕೇಳಪ್ಪ. ಸತ್ಯ ಹೇಳೋದಿಲ್ಲ, ಗರ್ವ ಅಲ್ಲ. ಅವ್ರು ತಿಳ್ಕೊಂಡಿರೋದು ಹಂಗೆ. ಭಾಳ ವರ್ಷ ಜೊತೆಲಿ ಇದ್ವಲ್ಲ, ಅದಕ್ಕೆ ಪ್ರೀತಿ. ಮೈತ್ರಿ ಅಂದ್ರೆ ಹೆಂಗಿರ್ಬೇಕಂತ ತೋರಿಸ್ಕೊಡ್ತೀವಿ ಸತಿ ನಾವು ಅಂತ. ಮೈತ್ರಿ ಹೋದ ಸರಿ ಇನ್ನೂ ತೋರಿಸಿದ್ರಲ್ಲ. JDS ಜೊತೆ ನಮ್ಮ ಜೊತೆ ಅಲಯನ್ಸ್ ಇತ್ತಲ್ಲಪ್ಪ JDS. ಹೋದ ಸರಿ ತೋರಿಸ್ನಿಲ್ವಾ? ನೋಡಯ್ಯ, ನಾನು ನೀನು ಜೊತೆಯಾಗೋದಲ್ಲ, ಕೆಳಗಡೆ ಜನರು ಜೊತೆಯಾಗಬೇಕು. ಜನರಿಗೆ ಬಡವರಿದ್ದಾರಲ್ಲ, ಯಾವ ಪಾರ್ಟಿಗೂ ಸೇರಿದವರಲ್ಲ. ಬಡವರು ಹಸಿವು ನೀಗಿಸೋದಿದೆಯಲ್ಲ, ಅದು ಭಾಳ. ಸುಪ್ರೀಂ ಕೋರ್ಟಿಂದ ನೋಟಿಸ್ ಬಂದಿತ್ತು ಕಾಂಗ್ರೆಸ್ ಬಗ್ಗೆ, ರಿಲೀಫ್ ಸಿಕ್ಕಿದೆ ಸರ್ ಈಗ. ಎಲ್ಲಿ? ಇಲ್ಲ, ಕೋರ್ಟ್ ಹೋಗ್ತಾರೆ. ಕೋರ್ಟ್ಗೂ ರಿಲೀಫ್ ಕೊಟ್ಟಿದ್ದಾರೆ